Hello students, welcome to the fourth session of Cost and Management Accounting 2, Unit 1, Overheads. In this session, we are going to discuss the topic distribution of overheads. Under that topic, allocation and apportionment of overheads. What are the differences between allocation and apportionment, and what are the some common basis for the apportionment of overheads. So, under the topic distribution of overheads, there are two important topics we have to discuss: allocation and apportionment of overheads. ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ಹೆಡ್ಸಲ್ಲಿ ನಮಗೆ ಎರಡು ಇಂಪಾರ್ಟೆಂಟ್ ಟಾಪಿಕನ್ನು ನೋಡ್ಬೋದು. ಒಂದು ಅಲೋಕೇಶನ್, ಇನ್ನೊಂದು ಅಪೋರ್ಷನ್ಮೆಂಟ್. ನಿಮಗೆ ಎಕ್ಸಾಮಲ್ಲಿ 6 ಮಾರ್ಕ್ಸಿಗೆ ಡಿಫ್ರೆನ್ಸಸ್ ಬಿಟ್ವೀನ್ ಅಲೋಕೇಶನ್ ಆ್ಯಂಡ್ ಅಪೋರ್ಷನ್ಮೆಂಟನ್ನು ಕೇಳ್ತಾರೆ. ಹಾಗಾಗಿ ಅಲೋಕೇಶನ್ ಮತ್ತು ಅಪೋರ್ಷನ್ಮೆಂಟ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನಾನು ಹಿಂದಿನ ಸೆಷನಲ್ಲಿ ನಿಮಗೆ ಅಲೋಕೇಶನ್ ಮತ್ತು ಅಪೋರ್ಷನ್ಮೆಂಟ್ ಅಂದರೆ ಏನು ಅಂತ ಇನ್ ಬ್ರೀಫ್ ಹೇಳ್ಕೊಟ್ಟಿದ್ದೆ. ಇವಾಗ ನಾನು ಏನು ಮೆಟೀರಿಯಲ್ ಸೆಂಡ್ ಮಾಡಿದ್ದೀನಿ ಅದಕ್ಕೆ ರಿಲೇಟೆಡ್ ಆಗಿ ಬರೋದಾದರೆ, ಅಲೋಕೇಶನ್ ಅಂದರೆ ಏನು ಅಂತ ನೋಡೋದಾದರೆ, ಅಲೋಕೇಶನ್ ಈಸ್ ಡಿಫೈನ್ಡ್ ಆಸ್ ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ದ ಫುಲ್ ಅಮೌಂಟ್ ಆಫ್ ಕಾಸ್ಟ್. ಫುಲ್ ಅಮೌಂಟ್ ಆಫ್ ಕಾಸ್ಟ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಫುಲ್ ಅಮೌಂಟ್ ಆಫ್ ಕಾಸ್ಟ್ ಟು ಎ ಪರ್ಟಿಕ್ಯುಲರ್ ಕಾಸ್ಟ್ ಸೆಂಟರ್. ಅಂದರೆ ಈ ಅಲೋಕೇಟ್ ಮಾಡುವಾಗ ಅಥವಾ ಅಲೋಕೇಶನ್ ಅನ್ನೋ ಟಾಪಿಕ್ ಯಾವಾಗ ಬರುತ್ತೆ ಅಂದರೆ, ನಮಗೆ ಯಾವ ಓವರ್ ಹೆಡ್ ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಡುತ್ತೆ ಅಂತ ನಮಗೆ ಅಕ್ಯುರೇಟಾಗಿ ಗೊತ್ತಿದ್ದಾಗ. ಫಾರ್ ಎಕ್ಸಾಂಪಲ್, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಇದೆ ಅಂತ ಇಟ್ಕೊಳ್ಳಿ. ಎರಡೂ ಡಿಪಾರ್ಟ್ಮೆಂಟ್ಗಳಿಗೆ ಲೈಟಿಂಗ್ ಎಕ್ಸ್ಪೆನ್ಸಸನ್ನು ಕೊಟ್ಟಿರ್ತಾರೆ. ನಿಮಗೆ ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ಎಯಲ್ಲೂ ಮೀಟರ್ ಇದೆ, ಡಿಪಾರ್ಟ್ಮೆಂಟ್ ಬಿ ಯಲ್ಲೂ ಮೀಟರ್ ಇದೆ, ಮೀಟರ್ ಹಾಕ್ಸಿದ್ದಾರೆ ಅಂತ ಇಟ್ಕೊಳ್ಳಿ. ಈ ಮೀಟರ್ ಹಾಕ್ಸಿದಾಗ ಏನಾಗುತ್ತೆ ಅಂದರೆ, ಈ ಎಲೆಕ್ಟ್ರಿಸಿಟಿ ಅಥವಾ ಲೈಟಿಂಗ್ ಚಾರ್ಜ್ ಏನಿರುತ್ತೆ ಅದು ಎರಡೂ ಡಿಪಾರ್ಟ್ಮೆಂಟಿಗೂ ಸಪ್ರೇಟ್ ಆಗಿಯೇ ಬರುತ್ತೆ. ಈ ಸಪ್ರೇಟಾಗಿ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ಎದು 4000 ರುಪೀಸ್ ಅಂತ ಇಟ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಬಿದು 6000 ರುಪೀಸ್ ಅಂತ ಇಟ್ಕೊಳ್ಳಿ. ಈಗ ಸಪ್ರೇಟಾಗಿ ಬಂದಿರೋದ್ರಿಂದ ನಮಗೆ ಆ್ಯಕ್ಯುರೇಟಾಗಿ ಗೊತ್ತಿದೆ ಡಿಪಾರ್ಟ್ಮೆಂಟ್ ಎಯ ಲೈಟಿಂಗ್ ಚಾರ್ಜಸ್ ಎಷ್ಟು, ಡಿಪಾರ್ಟ್ಮೆಂಟ್ ಬಿ ಯ ಲೈಟಿಂಗ್ ಚಾರ್ಜಸ್ ಎಷ್ಟು ಅಂತ. ಆಗ ನಾವೇನು ಮಾಡ್ತೀವಿ, 4000 ಇಲ್ಲಿ ಅಲೋಕೇಟ್ ಮಾಡ್ತೀವಿ, 6000 ಇಲ್ಲಿ ಅಲೋಕೇಟ್ ಮಾಡ್ತೀವಿ. ಇದನ್ನು ನಾವು ಅಲೋಕೇಶನ್ ಅಂತ ಕರಿತಾ ಇದ್ದೀವಿ. ಇಟ್ ಈಸ್ ದ ಐಡೆಂಟಿಫಿಕೇಶನ್ ಆಫ್ ಓವರ್ಹೆಡ್ ವಿತ್ ಎ ಪರ್ಟಿಕ್ಯುಲರ್ ಕಾಸ್ಟ್ ಸೆಂಟರ್, ಡಿಪಾರ್ಟ್ಮೆಂಟ್ ಆರ್ ಪ್ರೊಸೆಸ್ ಟು ವಿಚ್ ಇಟ್ ರಿಲೇಟ್ಸ್. ಅಂದರೆ ಈ ಪರ್ಟಿಕ್ಯುಲರ್ ಓವರ್ಹೆಡ್ ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಡುತ್ತೆ ಅಂತ ನಾವು ಐಡೆಂಟಿಫೈ ಮಾಡಿ ಜಸ್ಟ್ ಅಲೋಕೇಟ್ ಮಾಡ್ತಾಯಿದ್ದೀವಿ. ಇದನ್ನು ಅಲೋಕೇಶನ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್, ಸೂಪರ್ವಿಷನ್ ಚಾರ್ಜಸ್ ಇರ್ಬೋದು, ರಿಪೇರ್ ಇರ್ಬೋದು, ಓವರ್ ಟೈಮ್ ಇರ್ಬೋದು, ಇಂಡೈರೆಕ್ಟ್ ಮೆಟೀರಿಯಲ್ ಎಟ್ಸೆಟ್ರಾ. ಇನ್ನು ಅಪೋರ್ಷನ್ಮೆಂಟ್ ಟಾಪಿಕ್ಗೆ ಬರೋದಾದರೆ, ಅಪೋರ್ಷನ್ಮೆಂಟ್ ಮೀನ್ಸ್ ದ ಅಲಾಟ್ಮೆಂಟ್ ಆಫ್ ಪ್ರೊಪೋರ್ಷನ್ಸ್ ಆಫ್ ಐಟಮ್ಸ್ ಅಂತ ಕೊಟ್ಟಿದೆ ನೋಡಿ. ಇಲ್ಲಿ ಪ್ರೊಪೋರ್ಷನ್ಸ್ ಆಫ್ ಐಟಮ್ಸ್ ಆಫ್ ಕಾಸ್ಟ್ ಟು ಕಾಸ್ಟ್ ಸೆಂಟರ್ಸ್ ಆರ್ ಕಾಸ್ಟ್ ಯೂನಿಟ್ಸ್. ಇಲ್ಲಿ ಕಾಸ್ಟ್ ಸೆಂಟರ್ ಅಂದರೆ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂತ ಅರ್ಥ ಬರುತ್ತೆ. ನಿಮಗೆ ಪ್ರೊಪೋರ್ಷನ್ಸ್ ಆಫ್ ಐಟಮ್ಸ್ ಆಫ್ ಕಾಸ್ಟನ್ನು ಡಿಪಾರ್ಟ್ಮೆಂಟ್ಸ್ಗೆ ಅಥವಾ ಕಾಸ್ಟ್ ಸೆಂಟರ್ಗಳಿಗೆ ಅಲಾಟ್ ಮಾಡ್ತಿದ್ದಾರೆ ಅಂತ ಕೊಟ್ಟರೆ, ನಾನಾಗಲೇ ಎಕ್ಸಾಂಪಲ್ ಹೇಳಿದಾಗೆ ಲೈಟಿಂಗ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಇದನ್ನು ಕಾಮನ್ ಆಗಿ ನಿಮಗೆ 8000 ರುಪೀಸ್ ಅಂತ ಕೊಡ್ತಾರೆ. 8000 ರುಪೀಸ್ ಅಂತ ಕೊಟ್ಟು ನಿಮಗೇನು ಯಾವುದೇ ಇನ್ಫಾರ್ಮೇಷನ್ ಇರೋದಿಲ್ಲ, ಡಿಪಾರ್ಟ್ಮೆಂಟ್ ಎಯ ಕಾಸ್ಟ್ ಎಷ್ಟು, ಡಿಪಾರ್ಟ್ಮೆಂಟ್ ಬಿ ಯ ಕಾಸ್ಟ್ ಎಷ್ಟು ಅಂತ. ಆವಾಗ ನೀವೇನು ಮಾಡ್ತೀರಾ ಅಂದರೆ, 8000 ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ, ಎರಡೂ ಡಿಪಾರ್ಟ್ಮೆಂಟ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಒಂದು ಕಾಮನ್ ಬೇಸನ್ನು ಇಟ್ಕೊಂಡು ಎರಡನ್ನು ಡಿವೈಡ್ ಮಾಡ್ತೀವಿ. ಯೂಶ್ವಲಿ ಲೈಟಿಂಗ್ ಎಕ್ಸ್ಪೆನ್ಸಸನ್ನು ನಾವು ಡಿವೈಡ್ ಮಾಡೋದು ನಂಬರ್ ಆಫ್ ಲೈಟ್ ಪಾಯಿಂಟ್ಸನ್ನು ಬೇಸಾಗಿ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಲೈಟಿಂಗ್ ಚಾರ್ಜಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದನ್ನು ನಾವು ಅಪೋರ್ಷನ್ಮೆಂಟ್ ಅಂತ ಕರಿತಾ ಇರೋದು. ಇಟ್ ಈಸ್ ದ ಪ್ರೊಸೆಸ್ ಆಫ್ ಡಿವೈಡಿಂಗ್ ಆ್ಯನ್ ಐಟಮ್ ಆಫ್ ಓವರ್ಹೆಡ್ ಆ್ಯಂಡ್ ಚಾರ್ಜಿಂಗ್ ಇಟ್ ಟು ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಆನ್ ಅಪ್ರೋಪ್ರಿಯೇಟ್ ಬೇಸಿಸ್. ಇದು ಅಪ್ರೋಪ್ರಿಯೇಟ್ ಬೇಸಿಸ್. ಇದು ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಏನಿದೆ ಇದು ಐಟಮ್ ಆಫ್ ಕಾಸ್ಟ್. ಇದನ್ನು ನಾವೇನು ಮಾಡ್ತೀವಿ, ಈ ಬೇಸನ್ನು ಇಟ್ಕೊಂಡು ಡಿವೈಡ್ ಮಾಡಿ ಎರಡೂ ಡಿಪಾರ್ಟ್ಮೆಂಟ್ಸಿಗೆ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಡಿಪಾರ್ಟ್ಮೆಂಟ್ ಎ 5 ಲೈಟ್ ಪಾಯಿಂಟ್ಸನ್ನು ಯೂಸ್ ಮಾಡ್ತಿದೆ ಅಂತ ಇಟ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಬಿ 3 ಲೈಟ್ ಪಾಯಿಂಟ್ಸನ್ನು ಯೂಸ್ ಮಾಡ್ತಿದೆ. ನಾವೇನು ಮಾಡ್ತೀವಿ, ಇದನ್ನು ರೇಷಿಯೋ ಆಗಿ ತೊಗೊಳ್ತೀವಿ, 5:3 ಅಂತ. ಇವಾಗ 5:3 ರೇಷಿಯಲ್ಲಿ ಎರಡೂ ಡಿಪಾರ್ಟ್ಮೆಂಟ್ಸಿಗೆ ಡಿವೈಡ್ ಮಾಡಿದ್ರೆ ಒಂದು ಡಿಪಾರ್ಟ್ಮೆಂಟ್ಗೆ 5000 ಬರುತ್ತೆ, ಇನ್ನೊಂದು ಡಿಪಾರ್ಟ್ಮೆಂಟಿಗೆ 3000 ರುಪೀಸ್ ಬರುತ್ತೆ. ಇದನ್ನು ನಾವು ಅಪೋರ್ಷನ್ಮೆಂಟ್ ಅಂತ ಕರಿತಾ ಇದ್ದೀವಿ. ಎಕ್ಸ್ಪೆನ್ಸಸ್ ಲೈಕ್ ಪವರ್, ಲೈಟ್, ರೆಂಟ್ ಎಟ್ಸೆಟ್ರಾ ಕೆನಾಟ್ ಬಿ ಚಾರ್ಜ್ ಡೈರೆಕ್ಟ್ಲಿ ಟು ಎ ಡಿಪಾರ್ಟ್ಮೆಂಟ್. ಅಂದರೆ ಒಂದೇ ಫ್ಯಾಕ್ಟ್ರಿ ಬಿಲ್ಡಿಂಗಲ್ಲಿ ಪ್ರೊಡಕ್ಷನ್ ನಡೆಯೋದ್ರಿಂದ ಪವರ್, ಲೈಟ್, ರೆಂಟ್ ಇದನ್ನೆಲ್ಲ ನಾವು ಕಾಮನ್ ಆಗಿ ಚಾರ್ಜ್ ಡೈರೆಕ್ಟ್ಲಿ ಟು ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ನಾವು ಹಾಕೋದಕ್ಕಾಗೋದಿಲ್ಲ. ಅವಾಗ ನಾವೇನು ಮಾಡ್ತೀವಿ ಅಂದರೆ ಒಂದು ಕಾಮನ್ ಬೇಸನ್ನು ಇಟ್ಕೊಂಡು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರ್ತೀವಿ. ದೇ ಆರ್
ಇನ್ಕರ್ಡ್ ಫಾರ್ ಆಲ್ ಆರ್ ಮೆನಿ ಡಿಪಾರ್ಟ್ಮೆಂಟ್ಸ್. ಅಂದರೆ ಒಂದೇ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ನಾವು ಅಲಾಟ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅದು ಎಲ್ಲ ಡಿಪಾರ್ಟ್ಮೆಂಟ್ಸಿಗೆ ಓವರ್ ಆಲ್ ಆಗಿ ಆಗಿರುವಂಥ ಚಾರ್ಜಸ್ ಅಥವಾ ಕಾಮನ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇನ್ ಕಾಸ್ಟ್ ಅಕೌಂಟಿಂಗ್ ಅಪೋರ್ಷನ್ಮೆಂಟ್ ಈಸ್ ನೋನ್ ಆಸ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ ಹೆಡ್ಸ್. ಏನು ಈ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ ಹೆಡ್ ನೋಡ್ತಾ ಇದ್ರೆ ಇದಕ್ಕೆ ರಿಲೇಟೆಡ್ ಆಗಿಯೇ ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಈ ಅಲೋಕೇಶನ್ ಆ್ಯಂಡ್ ಅಪೋರ್ಷನ್ಮೆಂಟಿಗೆ ಡಿಫ್ರೆನ್ಸ್ ನೋಡೋದಾದರೆ ಡೀಲ್ಸ್ ವಿತ್ ಹೋಲ್ ಐಟಮ್ಸ್ ಆಫ್ ಕಾಸ್ಟ್ ಅಂತಿದೆ. ಹೋಲ್ ಐಟಮ್ ಅಂದರೆ ನಾನು ಆಗಲೇ ಎಕ್ಸಾಂಪಲ್ ಹೇಳಿದಾಗ ಲೈಟಿಂಗ್ ಚಾರ್ಜಸ್ ಒಂದು ಡಿಪಾರ್ಟ್ಮೆಂಟ್ದು 4000, ಇನ್ನೊಂದು ಡಿಪಾರ್ಟ್ಮೆಂಟ್ದು 3000 ಅಂತ ಹೇಳಿದ್ದೆ. ಅಪೋರ್ಷನ್ಮೆಂಟಿಗೆ ಬಂದಾಗ ಟೋಟಲ್ ಎಕ್ಸ್ಪೆನ್ಸ್ 8000 ರುಪೀಸ್ ಅಂತ ಹೇಳಿದ್ದೆ. ಇಲ್ಲಿ ಏನಾಗ್ತಿದೆ ಅಂದರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ 4000 ಯಾವ ಡಿಪಾರ್ಟ್ಮೆಂಟಿದು, 3000 ಯಾವ ಡಿಪಾರ್ಟ್ಮೆಂಟಿದು ಅಂತ. ಈ ಫುಲ್ ಐಟಮ್ ಆಫ್ ಕಾಸ್ಟ್ ಏನಿದೆ ಇದನ್ನು ನೀವೇನು ಮಾಡ್ತೀರಾ, ಡಿಪಾರ್ಟ್ಮೆಂಟ್ ಎಗೆ ಹಾಕ್ತೀರಾ, ಇದನ್ನೇನು ಮಾಡ್ತೀರಾ, ಡಿಪಾರ್ಟ್ಮೆಂಟ್ ಬಿಗೆ ಹಾಕ್ತೀರಾ. ಈ 8000 ರುಪೀಸ್ ಏನಿದೆ ಇದರಲ್ಲಿ ನಿಮಗೆ ಯಾವ ಡಿಪಾರ್ಟ್ಮೆಂಟ್ದು ಎಷ್ಟು ಕಾಸ್ಟ್ ಅಂತ ಗೊತ್ತಿಲ್ಲ. ನೀವೇನು ಮಾಡ್ತೀರಾ, ಒಂದು ಬೇಸಿಸನ್ನು ಇಟ್ಕೊಂಡು ಇದನ್ನು ಡಿವೈಡ್ ಮಾಡಿ ಹಾಕ್ತಾಯಿದ್ದೀರಾ. ಡಿವೈಡ್ ಮಾಡಿ ಹಾಕೋದು ಅಂದರೆ ಭಾಗ ಮಾಡೋದು ಅಂತ. ಡಿವೈಡ್ ಮಾಡಿ ಎರಡೂ ಡಿಪಾರ್ಟ್ಮೆಂಟ್ಸಿಗೆ ಅಲಾಟ್ ಮಾಡ್ತಾ ಬರ್ತೀರಾ. ಆಗ ಮೊದಲನೇ ಡಿಫ್ರೆನ್ಸ್ ಏನು, ಡೀಲ್ಸ್ ವಿತ್ ಹೋಲ್ ಐಟಮ್ ಆಫ್ ಕಾಸ್ಟ್. ಹೋಲ್ ಐಟಮ್ ಅಂದರೆ ಇದು ಹೋಲ್ ಐಟಮ್ ಕಾಸ್ಟ್ ಜೊತೆ ಅಲೋಕೇಟ್ ಮಾಡೋದು ಅಂತ. ಡೀಲ್ಸ್ ವಿತ್ ಓನ್ಲಿ ಪೋರ್ಷನ್ ಆಫ್ ಐಟಮ್ಸ್ ಆಫ್ ಕಾಸ್ಟ್. ಪೋರ್ಷನ್ ಅಂದರೆ ಭಾಗ ಅಂತ, ಒಂದು ಭಾಗದ ಜೊತೆ ಮಾತ್ರ ಒಂದು ಭಾಗವನ್ನು ಅಲಾಟ್ ಮಾಡೋದನ್ನು ನಾವು ಅಪೋರ್ಷನ್ಮೆಂಟ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಎರಡನೇ ಡಿಫ್ರೆನ್ಸಿಗೆ ಬರೋದಾದರೆ ಕಾಸ್ಟ್ಸ್ ಆರ್ ಚಾರ್ಜ್ ಡೈರೆಕ್ಟ್ಲಿ ಅಂತಿದೆ. ಅಂದರೆ ನೋಡಿ ಇಲ್ಲಿ ನಿಮಗೆ ಆ್ಯಕ್ಯುರೇಟಾಗಿ ಗೊತ್ತಿದೆ ಯಾವ ಡಿಪಾರ್ಟ್ಮೆಂಟ್ದು ಎಷ್ಟು ಕಾಸ್ಟ್ ಅಂತ. ನೀವೇನು ಮಾಡ್ತೀರಾ, ಆಯಾ ಡಿಪಾರ್ಟ್ಮೆಂಟಿಗೆ ಡೈರೆಕ್ಟಾಗಿ ಚಾರ್ಜ್ ಮಾಡ್ತಾಯಿದ್ದೀರಾ. ಸಬ್ ಡಿವೈಡೆಡ್ ಆನ್ ಸೂಟೇಬಲ್ ಬೇಸಿಸ್. ಇಲ್ಲಿ 8000 ರುಪೀಸ್ ಏನಿದೆ ಇದನ್ನು ನೀವೇನು ಮಾಡ್ತಿದ್ದೀರಾ ಅಂದರೆ ಒಂದು ಬೇಸನ್ನು ಇಟ್ಕೊಂಡು ಡಿವೈಡ್ ಮಾಡಿ ಆಯಾ ಡಿಪಾರ್ಟ್ಮೆಂಟಿಗೆ ಅಲಾಟ್ ಮಾಡ್ತೀರಿ. ಇದನ್ನು ಸಬ್ ಡಿವೈಡೆಡ್ ಆನ್ ಸೂಟೇಬಲ್ ಬೇಸಿಸ್ ಅಂತ ಹೇಳ್ತಾ ಇರೋದು. ಅಂದರೆ ಇಲ್ಲಿ ಡೈರೆಕ್ಟಾಗಿ ಚಾರ್ಜ್ ಮಾಡಿದ್ರೆ ಇಲ್ಲಿ ಡಿವೈಡ್ ಮಾಡಿ ಸೂಟೇಬಲ್ ಬೇಸನ್ನು ತೊಗೊಂಡು ಡಿವೈಡ್ ಮಾಡಿ ಆಯಾ ಡಿಪಾರ್ಟ್ಮೆಂಟಿಗೆ ಅಲಾಟ್ ಮಾಡ್ಬೋದು. ನೆಕ್ಸ್ಟ್ ಇಟ್ ಈಸ್ ಅ ಡೈರೆಕ್ಟ್ ಪ್ರೊಸೆಸ್. ಥರ್ಡ್ ಡಿಫ್ರೆನ್ಸ್ ಇರೋದು ಇಟ್ ಈಸ್ ಅ ಡೈರೆಕ್ಟ್ ಪ್ರೊಸೆಸ್ ಅಂತ. ಡೈರೆಕ್ಟ್ ಪ್ರೊಸೆಸ್ ಅಂದರೆ ನಿಮಗೆ ಗೊತ್ತಿರೋದನ್ನು ಆ ಡಿಪಾರ್ಟ್ಮೆಂಟಿಗೆ ಡೈರೆಕ್ಟಾಗಿ ಹಾಕ್ತೀರಾ. ಇಟ್ ಈಸ್ ಆ್ಯನ್ ಇಂಡೈರೆಕ್ಟ್ ಪ್ರೊಸೆಸ್. ಇಂಡೈರೆಕ್ಟ್ ಪ್ರೊಸೆಸ್ ಅಂದರೆ ನಿಮಗೆ ಯಾವ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಎಷ್ಟು ಎಕ್ಸ್ಪೆನ್ಸ್ ಅಂತ ಗೊತ್ತಿಲ್ಲ. ನೀವು ಆವಾಗ ಏನು ಮಾಡ್ತೀರಾ ಅಂದರೆ ಒಂದು ಕಾಮನ್ ಬೇಸನ್ನು ತೊಗೊಂಡು ಡಿವೈಡ್ ಮಾಡಿ ಹಾಕ್ತಿರಲ್ಲ, ಅದನ್ನು ಇಂಡೈರೆಕ್ಟ್ ಪ್ರೊಸೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಡಿಫ್ರೆನ್ಸಿಗೆ ಬರೋದಾದರೆ ಇಟ್ ಈಸ್ ಅ ಸಿಂಪಲ್ ಪ್ರೊಸೆಸ್. ಅಂದರೆ ನಿಮಗಿಲ್ಲಿ ಗೊತ್ತಿರುತ್ತೆ, ನೀವು ಅದನ್ನು ಆ ಡಿಪಾರ್ಟ್ಮೆಂಟಿಗೆ ಜಸ್ಟ್ ಅಲೋಕೇಟ್ ಮಾಡ್ತೀರಾ. ಇಲ್ಲೇನಾಗುತ್ತೆ, ಇಟ್ ಈಸ್ ಅ ಡಿಫಿಕಲ್ಟ್ ಪ್ರೊಸೆಸ್ ಅಂತ ಹೇಳ್ತಾರೆ. ಡಿಫಿಕಲ್ಟ್ ಅಂತ ಯಾಕೆ ಹೇಳೋದಂದರೆ ನೀವು ಈ 8000 ರುಪೀಸನ್ನು ಡಿವೈಡ್ ಮಾಡಬೇಕಂದ್ರೆ ಒಂದು ಅಪ್ರೋಪ್ರಿಯೇಟ್ ಬೇಸಿಸನ್ನು ತೊಗೊಳ್ಬೇಕು. ಆ ಬೇಸಿಸನ್ನು ಇಟ್ಕೊಂಡು ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡಿ ಇದನ್ನು ಡಿವೈಡ್ ಮಾಡಿ ಹಾಕಬೇಕಾಗಿ ಬರೋದ್ರಿಂದ ಇಟ್ ಈಸ್ ಎ ಡಿಫಿಕಲ್ಟ್ ಪ್ರೊಸೆಸ್ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ನೆಕ್ಸ್ಟು ಓವರ್ ಹೆಡ್ಸ್ ಆರ್ ಅಲೋಕೇಟೆಡ್ ಓನ್ಲಿ ವೆನ್ ದೇ ಆರ್ ಐಡೆಂಟಿಫೈಡ್. ಅಂದರೆ ಇಲ್ಲಿ ಅಲೋಕೇಶನ್ ಪ್ರೊಸೆಸ್ ಯಾವಾಗ ನಡೆಯುತ್ತೆ ಅಂದರೆ ನೀವು ಈ ಕಾಸ್ಟ್ಗಳನ್ನು ಯಾವ್ಯಾವ ಡಿಪಾರ್ಟ್ಮೆಂಟಿದು ಅಂತ ಐಡೆಂಟಿಫೈ ಮಾಡಿದಾಗ ಅಲೋಕೇಶನ್ ಪ್ರೊಸೆಸ್ ನಡೆಯುತ್ತೆ. ಈ ಡಿಫ್ರೆನ್ಸಿಗೆ ಬರೋದಾದರೆ ಓವರ್ ಹೆಡ್ಸ್ ಆರ್ ಅಲೋಕೇಟೆಡ್ ಓನ್ಲಿ ವೆನ್ ದೇ ಆರ್ ನಾಟ್ ಐಡೆಂಟಿಫೈಡ್. ಅಂದರೆ ನಿಮಗೆ ಯಾವಾಗ ಒಂದು ಪರ್ಟಿಕ್ಯುಲರ್ ಓವರ್ ಹೆಡ್ ಯಾವ ಡಿಪಾರ್ಟ್ಮೆಂಟಿದು ಅಂತ ಗೊತ್ತಿರೋದಿಲ್ವೋ ಆ ಟೈಮಲ್ಲಿ ಅಪೋರ್ಷನ್ಮೆಂಟ್ ಬರುತ್ತೆ. ನಿಮಗೆ ಗೊತ್ತಿದ್ದಾಗ ಅಲೋಕೇಶನ್ ಬಂದರೆ, ಗೊತ್ತಿಲ್ಲದೆ ಇದ್ದಾಗ ಅಪೋರ್ಷನ್ಮೆಂಟ್ ಬರುತ್ತೆ. ಅದನ್ನೇ ಈ ಡಿಫ್ರೆನ್ಸ್ ಹೇಳ್ತಾ ಇರೋದು. ಓವರ್ ಹೆಡ್ಸ್ ಆರ್ ಅಲೋಕೇಟೆಡ್ ಓನ್ಲಿ ವೆನ್ ದೇ ಆರ್ ಐಡೆಂಟಿಫೈಡ್. ಐಡೆಂಟಿಫೈ ಮಾಡೋದಂದರೆ ಕಂಡು ಹಿಡಿಯೋದು ಅಥವಾ ನಿಮಗೆ ಗೊತ್ತಿರೋದು. ನಿಮಗೆ ಗೊತ್ತಿದ್ದಾಗ ಅಲೋಕೇಟ್ ಮಾಡ್ತೀರಾ, ಗೊತ್ತಿಲ್ಲದೆ ಇದ್ದಾಗ ಅದನ್ನು ಅಪೋರ್ಷನ್ಮೆಂಟ್ ಮಾಡ್ತೀರಾ. ನೆಕ್ಸ್ಟ್ ಡಿಫರೆನ್ಸಿಗೆ ಬರೋದಾದರೆ ಡಸ್ ನಾಟ್ ಇನ್ವಾಲ್ವ್ ಡಿವಿಷನ್ ಆಫ್ ಓವರ್ ಹೆಡ್ಸ್ ಅಂತಿದೆ. ಅಂದರೆ ಫುಲ್ ಅಮೌಂಟನ್ನು ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಹಾಕ್ತೀವಿ, ನಾವು ಯಾವುದೇ ಅಮೌಂಟನ್ನು ಡಿವೈಡ್ ಮಾಡಿ ಹಾಕೋದಿಲ್ಲ, ಫುಲ್ ಕಂಪ್ಲೀಟ್ ಅಮೌಂಟನ್ನು ಒಂದು ಡಿಪಾರ್ಟ್ಮೆಂಟಿಗೆ ಹಾಕ್ತೀವಿ. ಈ ಡಿಫ್ರೆನ್ಸಿಗೆ ಬರೋದಾದರೆ ಸಿಕ್ಸ್ತ್ ಡಿಫ್ರೆನ್ಸ್ ಇನ್ವಾಲ್ವ್ಸ್ ಡಿವಿಷನ್ ಆಫ್ ಓವರ್ ಹೆಡ್ಸ್. ಅಂದರೆ ಇಲ್ಲಿ ಅಪೋರ್ಷನ್ಮೆಂಟಿನ ಮುಖ್ಯ ಕೆಲಸ ಏನಂದರೆ ಓವರ್ ಹೆಡ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಅಥವಾ ಓವರ್ ಹೆಡ್ಗಳನ್ನು ಡಿವೈಡ್ ಮಾಡಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಆಫ್ ಓವರ್ ಹೆಡ್ಸ್. ಅಂದರೆ ಯಾವ ಬೇಸನ್ನೆಲ್ಲ ಇಟ್ಕೊಂಡು ನೀವು ಯಾವ್ಯಾವ ಎಕ್ಸ್ಪೆನ್ಸಸನ್ನು ಯಾವ್ಯಾವ ಬೇಸ್ ಮೇಲೆ ಡಿವೈಡ್ ಮಾಡ್ತಾ ಹೋಗ್ಬೋದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಯಲ್ಲಿ ಅಂತ. ಸಮ್ ಆಫ್ ದ ಕಾಮನ್ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಆಫ್ ಡಿಫರೆಂಟ್ ಐಟಮ್ಸ್ ಆಫ್ ಓವರ್ ಹೆಡ್ಸ್ ಆರ್ ಆಸ್ ಫಾಲೋಸ್. ಓವರ್ ಹೆಡ್ ಕಾಸ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಕಡೆ ಓವರ್ ಹೆಡ್ ಕಾಸ್ಟ್ ಇದೆ, ಇನ್ನೊಂದು ಕಡೆ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಇದೆ.
ನಿಮಗೆ ಮೊದಲನೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ಈ ಕಡೆ ಇರೋದು ಓವರ್ ಹೆಡ್ ಕಾಸ್ಟ್, ಈ ಕಡೆ ಇರೋದು ಬೇಸ್. ರೆಂಟ್ ಆ್ಯಂಡ್ ಅದರ್ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್. ರೆಂಟ್ ಆ್ಯಂಡ್ ಅದರ್ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟರೆ ಅದು ಯಾವುದಕ್ಕೆ ರಿಲೇಟ್ ಆಗುತ್ತೆ? ಯೂಶ್ವಲಿ ಬಿಲ್ಡಿಂಗಿಗೆ ರಿಲೇಟ್ ಆಗೋದು. ರೆಂಟ್ ಯಾವುದಕ್ಕೆ ಕೊಡೋದು? ಬಿಲ್ಡಿಂಗನ್ನು ಆಕ್ಯುಪೈ ಮಾಡೋದಕ್ಕೆ ಬದಲಾಗಿ ಕೊಡೋದು. ರೆಂಟ್ ಆ್ಯಂಡ್ ಅದರ್ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಯಾವ ಬೇಸನ್ನು ತೊಗೊಳ್ಬೋದು ನೀವು? ಫ್ಲೋರ್ ಏರಿಯಾ ಆರ್ ವಾಲ್ಯೂಮ್ ಆಫ್ ಡಿಪಾರ್ಟ್ಮೆಂಟ್. ನಾನೇನೇ ನಿಮಗೆ ಎಕ್ಸಾಂಪಲ್ ಹೇಳಿದಾಗೆ 2 ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಡಿಪಾರ್ಟ್ಮೆಂಟ್ ಇಷ್ಟು ಸ್ಪೇಸನ್ನು ಆಕ್ಯುಪೈ ಮಾಡಿದೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಎಷ್ಟು ಸ್ಪೇಸನ್ನು ಆಕ್ಯುಪೈ ಮಾಡಿದೆ ಅಂತ ಇಟ್ಕೊಳ್ಳಿ. ಇದನ್ನು ಡಿಪಾರ್ಟ್ಮೆಂಟ್ ಎ ಅಂತ ತೊಗೊಳ್ಳಿ, ಇದನ್ನು ಡಿಪಾರ್ಟ್ಮೆಂಟ್ ಬಿ ಅಂತ ತೊಗೊಳ್ಳಿ. ಇಲ್ಲಿ ಜಾಸ್ತಿ ಸ್ಪೇಸನ್ನು ಆಕ್ಯುಪೈ ಮಾಡಿರೋದು ಡಿಪಾರ್ಟ್ಮೆಂಟ್ ಬಿ. ಹಾಗಾಗಿ ರೆಂಟ್ ಯಾವ ಡಿಪಾರ್ಟ್ಮೆಂಟಿಗೆ ಜಾಸ್ತಿ ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಬಿಗೆ ಬರುತ್ತೆ. ಡಿಪಾರ್ಟ್ಮೆಂಟ್ ಎ ಕಡಿಮೆ ಸ್ಪೇಸನ್ನು ಆಕ್ಯುಪೈ ಮಾಡಿರೋದ್ರಿಂದ ರೆಂಟ್ ಇದ್ದರೂ ಅದರ್ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಇದ್ದರೂ ಈ ಡಿಪಾರ್ಟ್ಮೆಂಟಿಗೆ ಕಡಿಮೆ ಅಮೌಂಟ್ ಅಲೋಕೇಟ್ ಆಗುತ್ತೆ. ಕಡಿಮೆ ಅಥವಾ ಜಾಸ್ತಿ ಯಾವುದ್ರಲ್ಲಿ ನೋಡ್ತೀವಿ ಅಂದರೆ ನಾವು ರೇಷಿಯೋನ ತೊಗೊಂಡು ನೋಡ್ತೀವಿ. ಫ್ಲೋರ್ ಏರಿಯಾನ ನಿಮಗೆ ಯೂಶ್ವಲಿ ಏನು ಮಾಡಿರ್ತಾರೆ ಅಂದರೆ ಸ್ಕ್ವೇರ್ ಫೀಟಲ್ಲಿ ಕೊಟ್ಟಿರ್ತಾರೆ. ಎಷ್ಟು ಸ್ಕ್ವೇರ್ ಫೀಟನ್ನು ಯಾವ್ಯಾವ ಡಿಪಾರ್ಟ್ಮೆಂಟ್ ಯೂಸ್ ಮಾಡುತ್ತೆ ಅಂತ ಅದನ್ನು ರೇಷಿಯೋ ಆಗಿ ಕನ್ವರ್ಟ್ ಮಾಡಿ ನೀವು ರೆಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ರೆಂಟ್ ಫ್ಲೋರ್ ಏರಿಯಾ ಆರ್ ವಾಲ್ಯೂಮ್ ಆಫ್ ಡಿಪಾರ್ಟ್ಮೆಂಟ್ ಅಂತಿದೆ. ವಾಲ್ಯೂಮ್ ಅಂದರೆ ಸೈಜ್ ಅಂತ, ಅಂದರೆ ಎಷ್ಟು ಏರಿಯಾನ ಆಕ್ಯುಪೈ ಮಾಡಿದೆ ಅಂತ. ನೆಕ್ಸ್ಟ್ ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಅಂತಿದೆ. ಈ ಲೈಟಿಂಗಿಗೆ ನಾನು ಆಗಲೇ ಹೇಳಿದೆ, ಹಿಂದಿನ ಸೆಷನಲ್ಲಿ ಹೇಳಿದ್ದೆ ನಿಮಗೆ. ಲೈಟಿಂಗನ್ನು ಜನರಲಿ ನಾವೇನು ಮಾಡೋದು ಅಂದರೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸನ್ನು ಬೇಸ್ ಆಗಿಟ್ಕೊಂಡು ಡಿವೈಡ್ ಮಾಡ್ತಾ ಬರೋದು. ಯಾವಾಗ ನಿಮಗೆ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಬೇಸನ್ನು ಕೊಡದೇ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ? ಲೈಟಿಂಗ್ ಆ್ಯಂಡ್ ಹೀಟಿಂಗನ್ನು ಕೂಡ ಫ್ಲೋರ್ ಏರಿಯಾನ ಬೇಸ್ ಆಗಿಟ್ಕೊಂಡು ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಲೈಟಿಂಗ್ ಅನ್ನೋದು ಯಾವುದಕ್ಕೆ ಸಂಬಂಧಪಡುತ್ತೆ? ಒಂದು ಏರಿಯಾಗೆ ಬೆಳಕಿಗೆ ಸಂಬಂಧಪಡೋದು, ಒಂದು ಏರಿಯಾ ಬಳಸುವಂಥ ಬೆಳಕಿಗೆ ಸಂಬಂಧಪಡೋದ್ರಿಂದ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ನಿಮಗೆ ಕೊಡದೇ ಇದ್ದಾಗ ಫ್ಲೋರ್ ಏರಿಯಾನ ತೊಗೊಳ್ಬಹುದು. ನೆಕ್ಸ್ಟ್ ಫೈರ್ ಪ್ರಿಕಾಷನ್ ಸರ್ವಿಸಸ್ ಮತ್ತು ಏರ್ ಕಂಡೀಷನಿಂಗ್. ಇದು ಎರಡಕ್ಕೂ ಕೂಡ ಬಿಲ್ಡಿಂಗ್ ಏನು ಆಕ್ಯುಪೈ ಮಾಡಿರುತ್ತೆ ಡಿಪಾರ್ಟ್ಮೆಂಟ್ಸ್ ಅದರ ಮೇಲೆ ಕಾಸ್ಟ್ಗಳು ತಗಲುತ್ತೆ. ಹಾಗಾಗಿ ಅದನ್ನು ಕೂಡ ಫ್ಲೋರ್ ಏರಿಯಾ, ಯಾವ ಡಿಪಾರ್ಟ್ಮೆಂಟ್ ಜಾಸ್ತಿ ಸ್ಪೇಸನ್ನು ಬಳಸುತ್ತೋ ಆ ಡಿಪಾರ್ಟ್ಮೆಂಟ್ಗೆ ಫೈರ್ ಪ್ರಿಕಾಷನ್ ಸರ್ವಿಸಸ್ ಜಾಸ್ತಿ ಬೇಕಾಗುತ್ತೆ, ಏರ್ ಕಂಡೀಷನಿಂಗ್ ಕೂಡ ಜಾಸ್ತಿ ಬೇಕಾಗುತ್ತೆ. ಯಾವ ಡಿಪಾರ್ಟ್ಮೆಂಟ್ ಕಡಿಮೆ ಏರಿಯಾನ ಬಳಸುತ್ತೋ ಅದಕ್ಕೆ ಈ 2 ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಬೇಕಾಗುತ್ತೆ. ಆಗ ಯಾವ ಬೇಸನ್ನು ನೀವು ತೊಗೊಳ್ತೀರಾ? ಫ್ಲೋರ್ ಏರಿಯಾ ಆರ್ ವಾಲ್ಯೂಮ್ ಆಫ್ ಡಿಪಾರ್ಟ್ಮೆಂಟನ್ನು ಬೇಸಾಗಿ ತೊಗೊಳ್ತೀವಿ. ನೆಕ್ಸ್ಟ್ ಎರಡನೇ ಓವರ್ ಹೆಡ್ ಕಾಸ್ಟಿಗೆ ಬರೋದಾದರೆ ಮೊದಲನೇದು ಫ್ರಿಂಜ್ ಬೆನಿಫಿಟ್ಸ್ ಇದೆ. ಫ್ರಿಂಜ್ ಬೆನಿಫಿಟ್ಸ್ ಅಂದರೆ ಎಂಪ್ಲಾಯೀಸ್ ವೇಜಸ್ ಏನಿರುತ್ತೆ ಅದರ ಜೊತೆಗೆ ಕೊಡುವಂಥ ಎಡಿಷ್ನಲ್ ಬೆನಿಫಿಟ್ಸ್ ಇದು. ಫಾರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಕಂಪನಿ ಕಾರ್ ಫೆಸಿಲಿಟೀಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಫೆಸಿಲಿಟೀಸ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಇರ್ಬೋದು. ಇದನ್ನೆಲ್ಲ ನಾವು ಫ್ರಿಂಜ್ ಬೆನಿಫಿಟ್ಸ್ ಅಂತ ಕರಿತೀವಿ. ಅಂದರೆ ಅವ್ರಿಗೆ ಕೊಡುವಂಥ ವೇಜಸ್ ಅಥವಾ ಸ್ಯಾಲ್ರೀಸ್ ಜೊತೆಗೆ ಕೊಡುವಂಥ ಅಡಿಷ್ನಲ್ ಬೆನಿಫಿಟ್ ಇದು. ಹಾಗಾಗಿ ಇದನ್ನು ಯಾವ ಬೇಸಿಸ್ ಮೇಲೆ ತೊಗೊಳ್ತೀವಿ ಅಂದರೆ ನಾವು ನಂಬರ್ ಆಫ್ ವರ್ಕರ್ಸ್ ಬೇಸಿಸ್ ಮೇಲೆ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 2 ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ಇಟ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿ. ಡಿಪಾರ್ಟ್ಮೆಂಟ್ ಎ ಅಲ್ಲಿ 80 ವರ್ಕರ್ಸ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಬಿ ಅಲ್ಲಿ 10 ವರ್ಕರ್ಸ್ ಇದ್ದಾರೆ ಅಂತ ತೊಗೊಂಡ್ರೆ, 10 ಎಂಪ್ಲಾಯೀಸ್ ಇದ್ದಾರೆ ಅಂತ ತೊಗೊಂಡ್ರೆ ಯಾರಿಗೆ ಫ್ರಿಂಜ್ ಬೆನಿಫಿಟ್ಸ್? ಎಂಪ್ಲಾಯೀಸಿಗೇನೋ ಇದು ಫ್ರಿಂಜ್ ಬೆನಿಫಿಟ್ಸ್ ಆಗುತ್ತೆ, ಆದರೆ ಕಂಪನಿ ವೈಸ್ ನೋಡೋಕೆ ಹೋದರೆ ಇದು ಅವರಿಗೆ ವೆಚ್ಚ ಆಗುತ್ತೆ ಅಥವಾ ಓವರ್ ಹೆಡ್ ಆಗುತ್ತೆ. ಈ ಯಾವ ಡಿಪಾರ್ಟ್ಮೆಂಟಿನ ಓವರ್ ಹೆಡ್ ಜಾಸ್ತಿ ಆಗುತ್ತೆ ಅಂತ ನೋಡೋದಾದರೆ ನೀವು ಈಸಿಯಾಗಿ ಹೇಳ್ಬೋದು, ಡಿಪಾರ್ಟ್ಮೆಂಟ್ ಎಯ ಓವರ್ ಹೆಡ್ ಜಾಸ್ತಿ ಆಗುತ್ತೆ. ಫ್ರಿಂಜ್ ಬೆನಿಫಿಟ್ಸಿನ ಓವರ್ ಹೆಡ್ ಏನಿದೆ ಆ ಓವರ್ ಹೆಡ್ ಜಾಸ್ತಿ ಆಗುತ್ತೆ ಅಂತ ಯಾವುದನ್ನು ಬೇಸಾಗಿ ಇಟ್ಕೊಂಡು ನೀವು ಹೇಳ್ತಿದ್ದೀರಾ ಅಂದರೆ ನಂಬರ್ ಆಫ್ ವರ್ಕರ್ಸ್. ಇಲ್ಲಿ ನಂಬರ್ ಆಫ್ ವರ್ಕರ್ಸ್ ಕಡಿಮೆ ಇದ್ದಾರೆ, ಇಲ್ಲಿ ಜಾಸ್ತಿ ಇದ್ದಾರೆ. ಆಗ ಫ್ರಿಂಜ್ ಬೆನಿಫಿಟ್ ಕಾಸ್ಟ್ ಏನಿದೆ ಇದು ಡಿಪಾರ್ಟ್ಮೆಂಟ್ ಎಗೆ ಜಾಸ್ತಿ ತಗಲುತ್ತೆ. ಆಗ ನೀವೇನನ್ನು ಬೇಸಾಗಿ ತೊಗೊಳ್ತಿದ್ದೀರಾ? ನಂಬರ್ ಆಫ್ ವರ್ಕರ್ಸನ್ನು ಬೇಸಾಗಿ ತೊಗೊಳ್ತಿದ್ದೀರಾ. ಇನ್ನು ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತಿದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಯೂಶ್ವಲಿ ವರ್ಕರ್ಸಿಗೆ ಕೊಡುವಂಥ ಕ್ಯಾಂಟೀನ್ ಬೆನಿಫಿಟ್ಸ್ ಇರ್ಬೋದು, ವಾಟರ್ ಫೆಸಿಲಿಟೀಸ್ ಇರ್ಬೋದು, ಟೀ ಆರ್ ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ ಇರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸಸ್ ಫಾರ್ ದ ಹೆಲ್ತ್ ಆಫ್ ದ ಎಂಪ್ಲಾಯೀಸ್ ಆರ್ ದೇಯರ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಇದನ್ನೆಲ್ಲ ನಾವು ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ತೊಗೊಳ್ತೀವಿ. ಅಂದರೆ ಲೇಬರ್ಗಳಿಗೆ ಒಳ್ಳೆಯದು ಮಾಡೋದಕ್ಕೋಸ್ಕರ, ಅವರ ಸೌಖ್ಯಕ್ಕೋಸ್ಕರ ಮಾಡುವಂಥ ಎಕ್ಸ್ಪೆನ್ಸಸ್ ಇದು. ಇದನ್ನು ನಾವು ಯಾವ ಬೇಸನ್ನು ಇಟ್ಕೊಂಡು ತೊಗೊಳ್ತೀವಿ ಅಂದರೆ ನಂಬರ್ ಆಫ್ ವರ್ಕರ್ಸನ್ನೇ ಬೇಸಾಗಿ ತೊಗೊಳ್ಳೋದು. ನೆಕ್ಸ್ಟು ಟೈಮ್ ಕೀಪಿಂಗ್ ಅಂತಿದೆ. ಈ ಟೈಮ್ ಕೀಪಿಂಗ್ ಅನ್ನೋ ಡಿಪಾರ್ಟ್ಮೆಂಟಿನ ಕೆಲಸ ಏನಂದರೆ ವರ್ಕರ್ಸ್ನ ಎಂಟ್ರಿ ಮತ್ತು ಎಕ್ಸಿಟ್ ಟೈಮನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು ಮತ್ತು ಅವರ ವರ್ಕಿಂಗ್ ಹವರ್ಸನ್ನು ರೆಕಾರ್ಡ್ ಮಾಡ್ಕೊಳ್ಳೋದು. ಈಗ ಟೈಮ್ ಕೀಪಿಂಗ್ ಚಾರ್ಜಸ್ ಅಂತ ನಿಮಗೆ 1000 ರುಪೀಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಈ 1000 ರುಪೀಸಲ್ಲಿ ಡಿಪಾರ್ಟ್ಮೆಂಟ್ ಎಗೆ ಎಷ್ಟು, ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟು ಅಂತ ನೋಡೋದಾದರೆ ಜಾಸ್ತಿ ಪೋರ್ಷನ್ ಯಾರಿಗೆ ಹೋಗಬೇಕು? ಡಿಪಾರ್ಟ್ಮೆಂಟ್ ಎಗೇ ಹೋಗಬೇಕು. ಯಾಕಂದರೆ ಇಲ್ಲೇ ನಂಬರ್ ಆಫ್ ವರ್ಕರ್ಸ್ ಜಾಸ್ತಿ ಇರೋದು. ಹಾಗಾಗಿ ಟೈಮ್ ಕೀಪಿಂಗ್ ಚಾರ್ಜಸ್ ಏನಿದೆ ಅದನ್ನು ಕೂಡ ನಂಬರ್ ಆಫ್ ವರ್ಕರ್ಸನ್ನು ಬೇಸಾಗಿ ತೊಗೊಳ್ತೀವಿ. ನೆಕ್ಸ್ಟ್ ಪರ್ಸನಲ್ ಆಫೀಸ್ ಅಂತಿದೆ. ಪರ್ಸನಲ್ ಆಫೀಸ್
ಈ ಡಿಪಾರ್ಟ್ಮೆಂಟಿನ ಕೆಲಸ ಏನಾಗುತ್ತೆ ಅಂದರೆ ವರ್ಕರ್ಸನ್ನು ಅಥವಾ ಎಂಪ್ಲಾಯೀಸನ್ನು ಹೈಯರ್ ಮಾಡ್ಕೊಳ್ಳೋದು ಈ ಡಿಪಾರ್ಟ್ಮೆಂಟಿನ ಕೆಲಸ ಆಗುತ್ತೆ. ವರ್ಕರ್ಸನ್ನು ಹೈಯರ್ ಮಾಡ್ಕೊಳ್ಳುವಾಗ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ, ಅವರಿಗೆ ಟ್ರೈನಿಂಗನ್ನು ಕೊಡಬೇಕಾಗತ್ತೆ. ಇದೆಲ್ಲ ಕಂಪನಿ ಪ್ರಕಾರ ನೋಡೋಕೆ ಹೋದರೆ ಇದೆಲ್ಲ ಓವರ್ ಹೆಡ್ಗಳು ಅಥವಾ ಎಕ್ಸ್ಪೆನ್ಸ್ಗಳು. ಈ ಎಕ್ಸ್ಪೆನ್ಸನ್ನು ಡಿವೈಡ್ ಮಾಡುವಾಗ ಯಾವ ಡಿಪಾರ್ಟ್ಮೆಂಟಲ್ಲಿ ನಂಬರ್ ಆಫ್ ವರ್ಕರ್ಸ್ ಜಾಸ್ತಿ ಇದ್ದಾರೋ ಆ ಡಿಪಾರ್ಟ್ಮೆಂಟಿನ ವೆಚ್ಚ ಕೂಡ ಜಾಸ್ತಿ ಇರುತ್ತೆ. ಆಗ ಈ ಪರ್ಸನಲ್ ಆಫೀಸ್ ಎಕ್ಸ್ಪೆನ್ಸಸನ್ನು ಯಾವ ಬೇಸಿಸನ್ನು ಇಟ್ಕೊಂಡು ಡಿವೈಡ್ ಮಾಡ್ತೀರಾ ಅಂದರೆ ನಂಬರ್ ಆಫ್ ವರ್ಕರ್ಸನ್ನೇ ಬೇಸಾಗಿ ಇಟ್ಕೊಂಡು ಡಿವೈಡ್ ಮಾಡೋದು. ಇನ್ನು ಸೂಪರ್ವಿಷನಿಗೆ ಬರೋದಾದರೆ ನೀವು ಯೋಚನೆ ಮಾಡಿ, ಡಿಪಾರ್ಟ್ಮೆಂಟ್ ಎ ಮತ್ತು ಬಿಗೆ ಸೇರಿ ಒಬ್ಬನೇ ಸೂಪರ್ವೈಸರ್ ಇದ್ದಾನೆ ಅಂತ ಇಟ್ಕೊಳ್ಳಿ. ಇಲ್ಲಿ ಸೂಪರ್ವಿಷನ್ ಕೆಲಸ ಯಾವ ಡಿಪಾರ್ಟ್ಮೆಂಟಿಗೆ ಜಾಸ್ತಿ ತಗಲುತ್ತೆ ಅಂದರೆ ಇದಕ್ಕೆ ಡಿಪಾರ್ಟ್ಮೆಂಟ್ ಎಗೇ ಜಾಸ್ತಿ ತಗೊಳ್ಳೋದು. ಹಾಗಾಗಿ ಸೂಪರ್ವಿಷನ್ ಚಾರ್ಜಸನ್ನು ಕೂಡ ನಾವು ನಂಬರ್ ಆಫ್ ವರ್ಕರ್ಸನ್ನು ಬೇಸಾಗಿ ಇಟ್ಕೊಂಡು ತಗೊಳ್ತೀವಿ. ನೆಕ್ಸ್ಟ್ ಓವರ್ ಹೆಡ್ ಕಾಸ್ಟ್ಗೆ ಬರೋದಾದರೆ ಕಾಂಪನ್ಸೇಷನ್ ಟು ವರ್ಕರ್ಸ್ ಅಂತಿದೆ. ಹಾಲಿಡೇ ಪೇ, ESI ಆ್ಯಂಡ್ PF ಕಾಂಟ್ರಿಬ್ಯೂಷನ್, ಫ್ರಿಂಜ್ ಬೆನಿಫಿಟ್ಸ್, ಇದೆಲ್ಲ ವರ್ಕರ್ಸಿಗೆ ಸಂಬಂಧಪಡೋದು. ಕಾಂಪನ್ಸೇಷನ್ ಟು ವರ್ಕರ್ಸ್ ಯಾವಾಗ ಕೊಡಬೇಕಾಗುತ್ತೆ ಅಂದರೆ ಒಂದು ಫ್ಯಾಕ್ಟ್ರಿ ಒಳಗೆ ಅವರು ವರ್ಕ್ ಮಾಡುವಾಗ ಅಲ್ಲಿ ಆಗುವಂಥ ಆಕ್ಸಿಡೆಂಟ್ಸಿಂದ ಇರ್ಬೋದು ಅಥವಾ ಫ್ಯಾಕ್ಟ್ರಿಯಲ್ಲಿ ಬಳಸುವಂಥ ಕೆಮಿಕಲ್ಸಿಂದ ಅವ್ರಿಗೇನಾದರೂ ರಿಯಾಕ್ಟ್ ಆಗಿ ಅವರ ಡೆತ್ ಆದರೆ ಅಥವಾ ಇಂಜುರೀಸ್ ಏನಾದರೂ ಆದರೆ ಅದಕ್ಕೆ ಏನು ಮಾಡಬೇಕಾಗುತ್ತೆ, ಕಂಪನಿ ಕಾಂಪನ್ಸೇಷನ್ ಕೊಡಬೇಕಾಗತ್ತೆ. ಆ ಕಾಂಪನ್ಸೇಷನ್ನ ಕ್ಯಾಲ್ಕುಲೇಟ್ ಮಾಡುವಾಗ ತಗೊಳ್ಳೋಂಥ ಮೇಜರ್ ಐಟಮ್ ಯಾವುದು ಅಂದರೆ ಡೈರೆಕ್ಟ್ ವೇಜಸ್. ಹಾಲಿಡೇ ಪೇಗೆ ಬರೋದಾದರೆ ಹಾಲಿಡೇ ಪೇ ಅನ್ನೋದು ರಜಾ ದಿನದ ಕೂಲಿ ಅಥವಾ ಸಂಬಳ ಅಂತ ಹೇಳ್ಬೋದು. ಅದನ್ನು ಯಾವ ಬೇಸನ್ನು ಇಟ್ಕೊಂಡು ಕೊಡ್ತಾರೆ ಅಂದರೆ ಡೈರೆಕ್ಟ್ ವೇಜಸ್. ಅವರು ಡೈರೆಕ್ಟ್ ವೇಜಸ್ ಏನಿರುತ್ತೆ ಅದನ್ನು ಬೇಸಾಗಿಟ್ಕೊಂಡು ಹಾಲಿಡೇ ಪೇ ಕೊಡೋದು. ಇನ್ನು ESI PF ಕಾಂಟ್ರಿಬ್ಯೂಷನ್ಗೆ ಬರೋದಾದರೆ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಮತ್ತು ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್. ಇದು ಪ್ರಾವಿಡೆಂಟ್ ಫಂಡ್ ಅನ್ನೋದು ಒಂದು ಸೇವಿಂಗ್ ಸ್ಕೀಮ್ ಆಗುತ್ತೆ. ಅದರಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಎಂಪ್ಲಾಯೀಸು ಅಥವಾ ಅವರ ಪರವಾಗಿ ಎಂಪ್ಲಾಯರ್ಸು PF ಫಂಡಿಗೆ ಅಂದರೆ ಪ್ರಾವಿಡೆಂಟ್ ಫಂಡಿಗೆ ಅಂತಿಷ್ಟು ಅಮೌಂಟ್ ಅಂತ ಏನು ಮಾಡ್ತಾ ಬರ್ತಾರೆ, ಆ್ಯಡ್ ಮಾಡ್ತಾ ಬರ್ತಾರೆ. ಅದನ್ನು ಯಾವಾಗ ಪಡ್ಕೊಳ್ಬೋದು ಆ ಎಂಪ್ಲಾಯಿ ಅಂದರೆ ಅವನ ರಿಟೈರ್ಮೆಂಟ್ ಟೈಮಲ್ಲಿ ಆ PF ಅಮೌಂಟನ್ನು ಪಡ್ಕೊಳ್ಬೋದು. ಹಾಗಾಗಿ ಇದನ್ನು ಯಾವುದನ್ನು ಬೇಸಾಗಿಟ್ಕೊಂಡು ತಗೊಳ್ತಾರೆ, ಯಾವುದರ ಮೇಲೆ ಪರ್ಸೆಂಟೇಜ್ ಆಗಿ ತೊಗೊಳ್ತಾರೆ ಅಂದರೆ ಡೈರೆಕ್ಟ್ ವೇಜನ್ನು ಬೇಸಾಗಿಟ್ಕೊಂಡು ತಗೊಳ್ಳೋದು. ನೆಕ್ಸ್ಟ್ ಫ್ರಿಂಜ್ ಬೆನಿಫಿಟ್ಸ್ ಆಗಲೇ ಹೇಳಿದೆ ನಾನು. ಫ್ರಿಂಜ್ ಬೆನಿಫಿಟ್ಸಿಗೆ ನಾವು ಆವಾಗಲೇ ಏನೇನೋ ಎಕ್ಸಾಂಪಲ್ ಆಗಿ ತೊಗೊಂಡಿದ್ವಿ. ಇಲ್ಲಿ ನೋಡಿ, ಫ್ರಿಂಜ್ ಬೆನಿಫಿಟಿಗೆ ನಾವು ನಂಬರ್ ಆಫ್ ವರ್ಕರ್ಸನ್ನು ಬೇಸಾಗಿ ತೊಗೊಂಡಿದ್ವಿ. ನಿಮಗೇನಾದರೂ ನಂಬರ್ ಆಫ್ ವರ್ಕರ್ಸ್ ಕೊಡದೇ ಇದ್ದಾಗ ಡೈರೆಕ್ಟ್ ವೇಜನ್ನು ಬೇಸಾಗಿ ನೀವು ತಗೊಳ್ಬೋದು. ನೆಕ್ಸ್ಟ್ ಜನರಲ್ ಓವರ್ ಹೆಡ್ ಕೂಡ ವರ್ಕರ್ಸಿಗೆ ರಿಲೇಟೆಡ್ ಆಗಿ ಬರೋದ್ರಿಂದ ಡೈರೆಕ್ಟ್ ಲೇಬರ್ ಅವರ್ಸ್ ಮೇಲೆ ಅಥವಾ ಡೈರೆಕ್ಟ್ ವೇಜಸ್ ಮೇಲೆ ಅವರು ಮೆಷಿನ್ ಆಪ್ರೇಟ್ ಮಾಡಿದಂಥ ಅವರ್ಸ್ ಏನಿರುತ್ತೆ, ಮೆಷಿನ್ ಅವರ್ಸ್ ಏನಿರುತ್ತೆ ಅದನ್ನು ಬೇಸಾಗಿ ತಗೊಳ್ಬೋದು. ನೆಕ್ಸ್ಟ್ ಓವರ್ ಹೆಡ್ಗೆ ಬರೋದಾದರೆ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಹಿಂದಿನ ಸೆಷನಲ್ಲಿ ನಾನು ಹೇಳ್ಕೊಡ್ತಿದ್ದೆ ನಿಮಗೆ ಡಿಪ್ರಿಸಿಯೇಷನ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮೇಲೆ ಆಗುವಂಥ ಡಿಪ್ರಿಸಿಯೇಷನ್ ಏನಾಗುತ್ತೆ, ಆ ಮೆಷಿನಿನ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಆಗ ನೀವೇನು ಮಾಡ್ತೀರಾ, ಅದರ ಕ್ಯಾಪಿಟಲ್ ವ್ಯಾಲ್ಯೂಸನ್ನು ಬೇಸಾಗಿ ತೊಗೊಳ್ತೀರಾ. ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಖರ್ಚು ಯಾವ ಮೆಷಿನಿನ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದರ ರಿಪೇರ್ ಚಾರ್ಜಸ್ ಕೂಡ ಜಾಸ್ತಿ ಆಗುತ್ತೆ. ಯಾವ ಮೆಷಿನಿನ ವ್ಯಾಲ್ಯೂ ಕಡಿಮೆ ಇರುತ್ತೆ ಅದರ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಕಡಿಮೆ ಇರುತ್ತೆ. ಆಗ ನೀವು ಅದರ ಕ್ಯಾಪಿಟಲ್ ವ್ಯಾಲ್ಯೂಸನ್ನು ಬೇಸಾಗಿಟ್ಕೊಂಡು ಡಿವೈಡ್ ಮಾಡ್ತಾ ಬರ್ತೀರಾ. ನೆಕ್ಸ್ಟ್ ಇನ್ಶೂರೆನ್ಸ್ ಆಫ್ ಸ್ಟಾಕ್ ಅಂತಿದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿ ಇದೆ ಅಂತ ಇಟ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಎಯ ಸ್ಟಾಕ್ ಇದೆ 10,000 ರೂಪೀಸ್ ವರ್ತ್ ಇರೋದು, ಡಿಪಾರ್ಟ್ಮೆಂಟ್ ಬಿಯ ಸ್ಟಾಕ್ ಇದೆ 2,000 ರೂಪೀಸ್ ವರ್ತ್. ಈಗ ಇನ್ಶೂರೆನ್ಸನ್ನು ಮಾಡಿಸ್ಬೇಕು ಈ ಎರಡು ಡಿಪಾರ್ಟ್ಮೆಂಟಿನ ಸ್ಟಾಕಿಗೆ ಅಂದರೆ ಯಾವ ಡಿಪಾರ್ಟ್ಮೆಂಟಿನ ಸ್ಟಾಕಿನ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅದಕ್ಕೆ ಇನ್ಶೂರೆನ್ಸ್ ಚಾರ್ಜ್ ಕೂಡ ಜಾಸ್ತಿ ತಗಲುತ್ತೆ. ಹಾಗಾಗಿ ನೀವೇನು ಮಾಡ್ತೀರಲ್ಲಿ ಕ್ಯಾಪಿಟಲ್ ವ್ಯಾಲ್ಯೂಸನ್ನು ಇದನ್ನು ಬೇಸಾಗಿಟ್ಕೊಂಡು ಇನ್ಶೂರೆನ್ಸ್ ಆಫ್ ಸ್ಟಾಕನ್ನು ಕೂಡ ಡಿವೈಡ್ ಮಾಡ್ತೀರಾ. ನೆಕ್ಸ್ಟ್ ಓವರ್ ಹೆಡ್ಗೆ ಬರೋದಾದರೆ ಪವರ್ ಆರ್ ಸ್ಟೀಮ್ ಕನ್ಸಂಪ್ಷನ್, ಇಂಟರ್ನಲ್ ಟ್ರಾನ್ಸ್ಪೋರ್ಟ್, ಮ್ಯಾನೇಜರಿಯಲ್ ಸ್ಯಾಲರೀಸ್ ಅಂತಿದೆ. ನಿಮಗೆ ಪ್ರಾಬ್ಲಮಲ್ಲಿ ಕೆಲವೊಂದು ಟೆಕ್ನಿಕಲ್ ಎಸ್ಟಿಮೇಟ್ಸನ್ನು ಕೊಟ್ಟಿರ್ತಾರೆ, ಅದನ್ನು ಬೇಸಾಗಿಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಈ ಎಲ್ಲ ಎಕ್ಸ್ಪೆನ್ಸಸನ್ನು ಡಿವೈಡ್ ಮಾಡ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಓವರ್ ಹೆಡ್ ಇರೋದು ಲೈಟಿಂಗ್ ಎಕ್ಸ್ಪೆನ್ಸಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಲೈಟಿಂಗ್ ಎಕ್ಸ್ಪೆನ್ಸಸನ್ನು ನಾವು ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಆರ್ ಏರಿಯಾನ ಬೇಸಾಗಿಟ್ಕೊಂಡು ಡಿವೈಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಓವರ್ ಹೆಡ್ಗೆ ಬರೋದಾದರೆ ಎಲೆಕ್ಟ್ರಿಕ್ ಪವರ್ ಅಂತಿದೆ. ಯೂಶ್ವಲಿ ಲೈಟಿಂಗಿಗೆ ಮತ್ತು ಪವರ್ಗಿರುವಂಥ ಡಿಫ್ರೆನ್ಸ್ ಏನಂದರೆ, ಲೈಟಿಂಗನ್ನು ನಾವು ಯೂಶ್ವಲಿ ಒಂದು ಏರಿಯಾನ ಬೆಳಕಿಗೋಸ್ಕರ ಬಳಸ್ತೀವಿ. ಏರಿಯಾದಲ್ಲಿ ಬಳಸುವಂಥ ಬೆಳಕನ್ನು ನಾವು ಲೈಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕ್ ಪವರ್ ಏನಿದೆ, ಪವರ್ ಅಂತ ನಾವೇನು ಕರಿತಿದ್ವಿ, ಇದನ್ನು ಮೆಷಿನನ್ನು ಆಪರೇಟ್ ಮಾಡುವಾಗ ಬಳಸುವಂಥ ಎಲೆಕ್ಟ್ರಿಸಿಟಿ ಚಾರ್ಜಸ್ಸಿಗೆ ಪವರ್ ಅಂತ
ಕರಿತಾ ಇದ್ದೀವಿ. ಈ ಎಲೆಕ್ಟ್ರಿಕ್ ಪವರನ್ನು ನಾವು ಯಾವ ಬೇಸನ್ನು ಇಟ್ಕೊಂಡು ಡಿವೈಡ್ ಮಾಡ್ಬೋದು ಅಂದರೆ ಹಾರ್ಸ್ ಪವರ್ ಆಫ್ ಮೆಷಿನ್ಸ್, HP ಆಫ್ ಮೆಷಿನ್ಸ್ ಅಂತ ಕರೀತಾರೆ, ಅಥವಾ ನಂಬರ್ ಆಫ್ ಮೆಷಿನ್ ಅವರ್ಸ್ ಏನಾದರೂ ನಿಮಗೆ ಕೊಟ್ಟಿದ್ರೆ, ಆರ್ ಇದು ಎರಡನ್ನೂ ನಿಮಗೆ ಕೊಟ್ಟಿಲ್ಲ ಅಂದರೆ ವ್ಯಾಲ್ಯೂ ಆಫ್ ಮೆಷಿನ್ಸನ್ನು ಬೇಸಾಗಿ ಇಟ್ಕೊಂಡು ಎಲೆಕ್ಟ್ರಿಕ್ ಪವರನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಏನಿದು ಹಾರ್ಸ್ ಪವರ್ ಆಫ್ ಮೆಷಿನ್ಸ್ ಅಂದರೆ ಇಟ್ ಈಸ್ ಅ ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ಪವರ್. ಅಂದರೆ ಪವರನ್ನು ಮೆಜರ್ ಮಾಡೋದಕ್ಕೆ ಬಳಸುವಂಥ ಯೂನಿಟನ್ನು ನಾವು HP ಅಂತ ಕರಿತೀವಿ, ಹಾರ್ಸ್ ಪವರ್ ಅಂತ ಕರಿತೀವಿ. ಯಾವ ಮೆಷಿನಿನ ಹಾರ್ಸ್ ಪವರ್ ಜಾಸ್ತಿ ಇರುತ್ತೋ ಆ ಮೆಷಿನಿನ ಎಲೆಕ್ಟ್ರಿಕ್ ಪವರ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರುತ್ತೆ. ಯಾವ ಮೆಷಿನಿನ ಹಾರ್ಸ್ ಪವರ್ ಕಡಿಮೆ ಇರುತ್ತೋ ಆ ಮೆಷಿನಿನ ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಇರುತ್ತೆ. ಆಗ ನೀವೇನು ಮಾಡ್ಬೋದು, ಆಯಾ ಮೆಷಿನ್ಗಳ ಹಾರ್ಸ್ ಪವರ್ ಕೆಪಾಸಿಟಿ ಏನು ಕೊಟ್ಟಿರ್ತಾರೆ ಅದನ್ನು ಬೇಸಾಗಿಟ್ಕೊಂಡು ಆಯಾ ಡಿಪಾರ್ಟ್ಮೆಂಟಿಗೆ ಎಲೆಕ್ಟ್ರಿಕ್ ಪವರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಓವರ್ ಹೆಡ್ ಇದೆ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸ್ಟೋರ್ಸ್ ಓವರ್ ಹೆಡ್ ಅಂತ. ಮೆಟೀರಿಯಲ್ ಹ್ಯಾಂಡ್ಲಿಂಗಿಗೆ ಬರೋದಾದರೆ ನಾವು ವೆಯ್ಟ್ ಆಫ್ ಮೆಟೀರಿಯಲ್ಸನ್ನು ತೊಗೊಳ್ಬೋದು, ಅಥವಾ ವಾಲ್ಯೂಮ್ ಆಫ್ ಮೆಟೀರಿಯಲ್ಸನ್ನು ತೊಗೊಳ್ಬೋದು. ವಾಲ್ಯೂಮ್ ಅಂದರೆ ಸೈಜ್ ಅಂತ ತೊಗೊಳ್ತೀವಿ, ಅಥವಾ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಅವುಗಳ ಮೌಲ್ಯ ಏನಿರುತ್ತೆ ಅದನ್ನು ಬೇಸಾಗಿಟ್ಕೊಂಡು ಈ ಎರಡು ಓವರ್ ಹೆಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಓವರ್ ಹೆಡ್ ಇರೋದು ನಿಮಗೆ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟನ್ನು ಯಾಕೆ ಮಾಡ್ತಾರೆ ಅಂದರೆ ವಸ್ತುಗಳು ಅಥವಾ ನಿಮ್ಮ ಪ್ರಾಡಕ್ಟ್ಸ್ ಏನಿದೆ ಅದು ಸೇಲ್ ಆಗೋ ಹಾಗೆ ಮಾಡೋದಕ್ಕೆ. ಈ ಅಡ್ವರ್ಟೈಸ್ಮೆಂಟ್ ಅನ್ನೋ ಕಾಸ್ಟ್ ಯಾವುದಕ್ಕೆ ತಗಲುತ್ತೆ ಅಂದರೆ ವಸ್ತುಗಳ ಸೇಲ್ ಆಗೋ ಹಾಗೆ ಮಾಡೋದಕ್ಕೆ ತಗೊಳ್ಳೋದ್ರಿಂದ ಅದರ ಸೇಲ್ಸ್ ವ್ಯಾಲ್ಯೂ ಏನಿರುತ್ತೆ ಅದರ ಮೇಲೆ ಅಡ್ವರ್ಟೈಸ್ಮೆಂಟನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರಬೇಕಾಗತ್ತೆ. ಇದಿಷ್ಟು ನಿಮಗೆ ಬೇಸಿಸ್ ಆಫ್ ಅಪಾರ್ಷನ್ಮೆಂಟ್ ಬಗ್ಗೆ ಇರೋದು. ಇನ್ನು ನೆಕ್ಸ್ಟ್ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಾಬ್ಲಮನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.